Hi everyone, welcome to Eco Learning Classes. This is Professor Geeta Mahesh. Dear students, previous videoದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಲಾ ಆಫ್ ಡಿಮಾಂಡ್ ಏನಿರುತ್ತೆ ಅಂತ. ಸೊ ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ವೆನ್ ಪ್ರೈಸ್ ಇನ್ಕ್ರೀಸಸ್ ಕ್ವಾಂಟಿಟಿ ಡಿಮಾಂಡೆಡ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ವೆನ್ ಪ್ರೈಸ್ ಡಿಕ್ರೀಸಸ್ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಅಂತ. ಹಾಗೆ ನಮಗೆ ಗೊತ್ತಿದೆ ಅದು ಡೌನ್ವರ್ಡ್ ಸ್ಲೋಪ್ ಇರುತ್ತೆ ಅಂತ. ಪ್ರೈಸು ಮತ್ತು ಕ್ವಾಂಟಿಟಿ ಡಿಮಾಂಡ್ ನೀವೇನಾದ್ರೂ ರಿಲೇಶನ್ಶಿಪ್ ನೋಡಿದ್ದೆ ಆದರೆ ಈ ಡಿಮಾಂಡ್ ಕರ್ವ್ ನೆಗೆಟಿವ್ ಸ್ಲೋಪ್ ಇರುತ್ತೆ ಅಂತ. ಯಾವಾಗ ಪ್ರೈಸ್ ಜಾಸ್ತಿ ಇರುತ್ತೋ ಡಿಮಾಂಡ್ ಕಡಿಮೆ ಇರುತ್ತೆ, ಯಾವಾಗ ಪ್ರೈಸ್ ಕಡಿಮೆ ಆಗುತ್ತೋ ಅವಾಗ ಡಿಮಾಂಡ್ ಜಾಸ್ತಿ ಆಗುತ್ತೆ, ಕ್ವಾಂಟಿಟಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವಾಗ ಪ್ರೈಸ್ ಡಿಕ್ರೀಸ್ ಆದರೆ, ಪ್ರೈಸ್ ಇನ್ಕ್ರೀಸ್ ಆದರೆ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಬಟ್ ಈ ಲಾನ ನಾವು ಪ್ರೂವ್ ಮಾಡಬೇಕಂದ್ರೆ ಕೆಲವೊಂದು ಅಸಂಪ್ಷನ್ಸ್ನ ಮಾಡ್ಕೊಂಡಿದ್ವಿ, ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ಅಂತ. ಇಲ್ಲಿ ನೋಡ್ಬೋದು ಯಾವುದದು ಕಾನ್ಸ್ಟೆಂಟ್ ಆಗಿರೋ ಅಂಥದ್ದು ನೋಡಿ. ಇಲ್ಲಿ ದೇರ್ ಶುಡ್ ಬಿ ನೋ ಚೇಂಜ್ ಇನ್ ಇನ್ಕಮ್ ಆಫ್ ದಿ ಕನ್ಸ್ಯೂಮರ್ ಇನ್ಕಮ್ ಕಾನ್ಸ್ಟೆಂಟ್ ಆಗಿರಬೇಕು ಅಂತ ಅಸ್ಯೂಮ್ ಮಾಡ್ಕೊಳ್ತಾ ಇದ್ವಿ. ಪ್ರೈಸ್ ಆಫ್ ಗುಡ್ ಏನಾದರೂ ಇನ್ಕ್ರೀಸ್ ಆದರೆ ಅದೇ ಟೈಮ್ಗೆ ಇನ್ಕಮ್ ಆಫ್ ದಿ ಕನ್ಸ್ಯೂಮರು ಕೂಡ ಇನ್ಕ್ರೀಸ್ ಆದರೆ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ ಅವಾಗ ಇನ್ಕ್ರೀಸ್ ಆಗುತ್ತೆ. ಪ್ರೈಸ್ ಇನ್ಕ್ರೀಸ್ ಆಗಿರೋದು ಏನೂ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಅದಕ್ಕಿಂತ ಪ್ರೈಸ್ ಇನ್ಕ್ರೀಸ್ ಆಗಿರೋದಕ್ಕಿಂತ ಇನ್ಕಮ್ ಜಾಸ್ತಿ ಆದರೆ ಅಥವಾ ಇನ್ಕಮು ಜೊತೆಗೆ ಪ್ರೈಸು ಎರಡು ಇನ್ಕ್ರೀಸ್ ಆಗ್ತಾ ಇದ್ರೆ ಅವ್ರಿಗೇನು ಅಷ್ಟು ಬರ್ಡನ್ ಅನ್ಸಲ್ಲ. ಹಾಗಾಗಿ ಕ್ವಾಂಟಿಟಿ ಡಿಮಾಂಡ್ ಸೇಮ್ ಇರ್ಬೋದು ಅಥವಾ ಇನ್ಕ್ರೀಸ್ ಆಗ್ಬೋದು. ಹಾಗಾಗಿ ನಾವು ಲಾ ಆಫ್ ಡಿಮಾಂಡ್ನ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಇನ್ಕಮ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೊತೀವಿ. ಹಾಗೆ ಇಲ್ಲಿ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಆಫ್ ದಿ ಕನ್ಸ್ಯೂಮರ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಕೂಡ ನಾವು ಅಸ್ಯೂಮ್ ಮಾಡ್ಕೊಂಡಿದ್ವಿ. ಅದು ಕೂಡ ಸೇಮ್ ರೀಸನ್ ಆಗುತ್ತೆ. ಪ್ರೈಸ್ ಎಷ್ಟೇ ಜಾಸ್ತಿ ಆದರೂ ಕೂಡ ಅವ್ರದ್ದು ಟೇಸ್ಟ್ ಅಂಡ್ ಪ್ರಿಫರೆನ್ಸು ಫೇವರಬಲ್ ಆಗಿ ಇದ್ದರೆ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಅಥವಾ ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ಅನ್ಫೇವರಬಲ್ ಆಯಿತು ಅಂತ ಇಟ್ಕೊಳ್ಳಿ, ಪ್ರೈಸ್ ಡಿಕ್ರೀಸ್ ಆದರೂ ಕೂಡ ಆ ಕಮಾಡಿಟಿ ನಮ್ಗೆ ಇಷ್ಟ ಆಗ್ತಿಲ್ಲ ಅಂತಂದರೆ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಅದನ್ನು ತಗೊಳೋದಿಲ್ಲ ಅಥವಾ ಕನ್ಸ್ಯೂಮ್ ಮಾಡಲ್ಲ ಅಂತಲೇ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಥರ್ಡ್ ಪಾಯಿಂಟ್ ನೀವು ನೋಡಿದ್ದೆ ಆದರೆ ಮಕ್ಕಳ ಇಲ್ಲಿ The price of related commodities should be remain unchanged. Price of related commodity. ಈಗ ನೋಡಿ ಕಾಫಿ ಮತ್ತೆ ನಾವು ಟೀ ಅಂತ ತಗೊಳ್ಳೋಣ ಆಯ್ತಾ. ಇವೆರಡು ಸಬ್ಸ್ಟಿಟ್ಯೂಟ್ ಗುಡ್ಸ್ ಅಲ್ವಾ. ಸೊ ಪ್ರೈಸ್ ಆಫ್ ಕಾಫಿನೂ 10 rupees ಇರುತ್ತೆ, ಪ್ರೈಸ್ ಆಫ್ ಟೀನು 10 rupees ಇರುತ್ತೆ ಅಂತ ಇಟ್ಕೊಳ್ಳೋಣ. ಸಡನ್ ಆಗಿ ಪ್ರೈಸ್ ಆಫ್ ಟೀ ಏನಾಗುತ್ತೆ 5 rupees ಆಗಿಬಿಡುತ್ತೆ. ಕಾಫಿ ಪ್ರೈಸ್ ಸೇಮ್ ಇದೆ, ಆದರೆ ಟೀ ಪ್ರೈಸ್ ಚೇಂಜ್ ಆಗಿದ್ರಿಂದ ಡಿಮಾಂಡ್ ಫಾರ್ ಕಾಫಿ ಏನಾಗುತ್ತೆ ಚೇಂಜ್ ಆಗುತ್ತೆ. ಯಾಕಂತಂದ್ರೆ ಇದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದರು ಇದ್ದಕ್ಕಿದ್ದಂಗೆ ಬೇರೆ ಕಮಾಡಿಟಿ ನೋಡಿ ಪ್ರೈಸ್ ಚೇಂಜ್ ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ಏನಾಗುತ್ತೆ, ಇಲ್ಲಿ ಕ್ವಾಂಟಿಟಿ ಡಿಮಾಂಡ್ ಫಾರ್ ಕಾಫಿ ಏನಾಗುತ್ತೆ ಫಾಲ್ ಆಗುತ್ತೆ. ಸೊ ಹಾಗಾಗಿ ಡಿಮಾಂಡ್ ಫಾರ್ ರಿಲೇಟೆಡ್ ದ ಪ್ರೈಸ್ ಆಫ್ ರಿಲೇಟೆಡ್ ಕಮಾಡಿಟೀಸ್ ಏನಾಗಿರಬೇಕು ಕಾನ್ಸ್ಟೆಂಟ್ ಆಗಿರಬೇಕು ಅಂತ ನಾವು ಇಲ್ಲಿ ಅಸ್ಯೂಮ್ ಮಾಡ್ಕೊತೀವಿ. ಕಮಾಡಿಟೀಸ್ ಇನ್ ಕ್ವಾಂಟಿಟಿ ಶುಡ್ ಬಿ ನಾರ್ಮಲ್. ನಾವು ಏನು ಹೇಳ್ತಿದ್ದೀವಿ ಇಲ್ಲಿ, ಕಮಾಡಿಟಿ ಇನ್ ದ ಕ್ವೆಶನ್ಸ್ ಶುಡ್ ಬಿ ನಾರ್ಮಲ್. ಅಂದರೆ ಕಮಾಡಿಟಿ ಇನ್ಫೀರಿಯರ್ ಗುಡ್ ಸುಪೀರಿಯರ್ ಗುಡ್ ಆ ರೀತಿ ಇರಬಾರ್ದು. ನಾವು ಕನ್ಸ್ಯೂಮ್ ಮಾಡ್ತಾ ಇರೋದು ಅಥವಾ ನಾವು ತಗೊಳ್ತಾ ಇರೋ ಎಕ್ಸಾಂಪಲ್ ಏನಾಗಿರಬೇಕು ಅದು ನಾರ್ಮಲ್ ಗುಡ್ಸ್ ಆಗಿರಬೇಕು. ನಾರ್ಮಲ್ ಗುಡ್ಸ್ ಬಿಟ್ಟು ಇನ್ಫೀರಿಯರ್ ಸುಪೀರಿಯರ್ ಗುಡ್ ಆದರೆ ಅಲ್ಲೂ ಕೂಡ ನಾವು ಲಾನ ಹೋಲ್ಡ್ ಮಾಡಲಿಕ್ಕೆ ಆಗಲ್ಲ. ಸೊ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಎಕ್ಸೆಪ್ಷನಲ್ ಟು ದಿ ಲಾ ಆಫ್ ಡಿಮಾಂಡ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ದೇ ಶುಡ್ ಬಿ ನೋ ಚೇಂಜ್ ಇನ್ ದಿ ಸೈಜ್ ಆಫ್ ದಿ ಪಾಪ್ಯುಲೇಷನ್. ಈಗ ನೋಡಿ ಪಾಪ್ಯುಲೇಷನ್ ಎಷ್ಟಿರುತ್ತೆ 10 people ಇರ್ತಾರೆ ಅಂತ ನಾವು ಅನ್ಕೊಳ್ಳೋಣ. ಬೈ ಚಾನ್ಸ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಪ್ರೈಸ್ ಆಫ್ ಎಕ್ಸ್ ಗುಡ್ 2 rupees ಇರುತ್ತೆ ಅಂತ ಇಟ್ಕೊಳ್ಳೋಣ, ಇದಕ್ಕಿದ್ದಾಗೆ ಅದು 4 rupees ಆಗುತ್ತೆ. ಇಲ್ಲಿ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಅನದರ್ ಸೈಡ್ ಪಾಪ್ಯುಲೇಷನ್ ಏನಾಗುತ್ತೆ 10 ಇದ್ದಿದ್ದು 30ನೋ 40ನೋ ಇನ್ಕ್ರೀಸ್ ಆಗುತ್ತೆ ಅಂತ. ನಂಬರ್ ಆಫ್
ಪೀಪಲ್ ಆ ಕಂಟ್ರಿನಲ್ಲಿ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಹಾಗೇನಾಗುತ್ತೆ ಪ್ರೈಸ್ ಇನ್ಕ್ರೀಸ್ ಆಗಿದ್ರು ಕೂಡ ಡಿಮಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ, ಯಾಕಂದರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ಅಂಥ ಟೈಮಲ್ಲಿ ಲಾ ಆಫ್ ಡಿಮಾಂಡ್ ಏನಿದೆ ಅದನ್ನು ನಾವು ಪ್ರೂವ್ ಮಾಡಲಿಕ್ಕೆ ಆಗಲ್ಲ. ದ ಲಾ ವಿಲ್ ನಾಟ್ ಹೋಲ್ಡ್ ಅಂತ ಹೇಳ್ಬೋದು ನಾವು. ದೆನ್ ದೇರ್ ಶುಡ್ ಬಿ ಪರ್ಫೆಕ್ಟ್ ಕಾಂಪಿಟೇಷನ್ ಇನ್ ದಿ ಮಾರ್ಕೆಟ್. ಮೊನೊಪಲಿ ಮಾರ್ಕೆಟ್ ಇದೆ ಅಂತ ಇಟ್ಕೊಳ್ಳಿ, ಆಯಿತಾ. ಮೊನೊಪಲಿ ಇದ್ದಾಗ ಒಬ್ಬರೇ ಸೆಲ್ಲರ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ಪ್ರೈಸ್ ಜಾಸ್ತಿ ಮಾಡಿದ್ರು ಕೂಡ ಅವ್ರ ಹತ್ರನೇ ತೊಗೊಳ್ಬೇಕಾಗಿರುತ್ತೆ. ಸೊ ಇಂಥ ಸಿಚುವೇಶನಲ್ಲಿ ನಾವು ಲಾ ಆಫ್ ಡಿಮಾಂಡ್ನ ಪ್ರೂವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದೇ ನೀವೇನಾದ್ರೂ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ತಗೊಂಡಾಗ ಪ್ರೈಸ್ ಒಬ್ಬರು ಜಾಸ್ತಿ ಮಾಡಿ ಇನ್ನೊಬ್ರು ಪ್ರೈಸ್ ಕಡಿಮೆ ಇಟ್ಕೊಂಡು ಅಥವಾ ಸೇಮ್ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ, ಒನ್ ಆರ್ ದಿ ಅದರ್ ಪರ್ಸನ್ ಸೇಲ್ ಮಾಡ್ತಾ ಇರೋದ್ರಿಂದ ಕನ್ಸ್ಯೂಮರ್ಸ್ ಇವ್ರ ಹತ್ರ ತೊಗೊಂಡೆ ಬೇರೆಯವ್ರ ಹತ್ರ ಹೋಗ್ತಾರೆ. ಸೊ ಇಲ್ಲಿ ಪ್ರೈಸ್ ಜಾಸ್ತಿ ಇರೋದ್ರಿಂದ ಡಿಮಾಂಡ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ, ಬೇರೆ ಕಡೆ ಪ್ರೈಸ್ ಕಡಿಮೆ ಇರೋದ್ರಿಂದ ಡಿಮಾಂಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ದೇರ್ ಶುಡ್ ಬಿ ಅ ಪರ್ಫೆಕ್ಟ್ ಕಾಂಪಿಟೇಷನ್ ಇನ್ ದಿ ಮಾರ್ಕೆಟ್. ಇದನ್ನು ನಾವು ಪ್ರೂವ್ ಮಾಡಬೇಕು ಅಂತಂದರೆ ಪರ್ಫೆಕ್ಟ್ ಆಗಿ ಪ್ರೂವ್ ಮಾಡಬೇಕು ಅಂತಂದರೆ ಲಾ ಆಫ್ ಡಿಮಾಂಡ್ ಏನು ಹೇಳುತ್ತೆ, ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ವೆನ್ ಪ್ರೈಸ್ ಇನ್ಕ್ರೀಸಸ್ ಕ್ವಾಂಟಿಟಿ ಡಿಮಾಂಡ್ ಡಿಕ್ರೀಸ್. ಈ ಮಾತನ್ನು ನಾವು ಹೇಳಬೇಕು ಅಂತಂದರೆ ಅಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಇದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಸೊ ಇಂಪಾರ್ಟೆನ್ಸ್ ಆಫ್ ಲಾ ಅಂತ ನೋಡಿದ್ದಾದ್ರೆ ಇದು ಥಿಯರಿಟಿಕಲ್ ಇಂಪಾರ್ಟೆನ್ಸು ಇದೆ, ಪ್ರಾಕ್ಟಿಕಲ್ಲು ಕೂಡ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತಲೇ ನಾವು ಹೇಳ್ಬೋದು. ಪ್ರೈಸ್ ಡಿಟರ್ಮಿನೇಷನ್, ಯಾವುದೇ ಒಂದು ಪ್ರಾಡಕ್ಟ್ ಪ್ರೈಸ್ ಡಿಟರ್ಮೈನ್ ಮಾಡಬೇಕಾದ್ರೆ ಅದರದ್ದು ಡಿಮಾಂಡು ಮೈಂಡಲ್ಲಿ ಅವ್ರು ಇಟ್ಕೊಂಡಿರ್ಬೇಕಾದ್ರೆ ತೀರಾ ಹೈ ಪ್ರೈಸ್ ಇಟ್ಕೊಂಡ್ರೆ ಡಿಮಾಂಡ್ ಡಿಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರೈಸ್ ಫಿಕ್ಸ್ ಮಾಡಲಿಕ್ಕೆ ಮೊದಲು ಅಥವಾ ಪ್ರೈಸ್ ಡಿಟರ್ಮಿನೇಷನ್ ಮೊದಲು ಅವರು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಯಾವ ಪ್ರೈಸ್ ಫಿಕ್ಸ್ ಮಾಡಿದ್ರೆ ಡಿಮಾಂಡ್ ಜಾಸ್ತಿ ಇರುತ್ತೆ ಅನ್ನೋದು ಅವ್ರ ಮೈಂಡಲ್ಲಿ ಇಟ್ಕೊಂಡು ಅವರು ಪ್ರೈಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಇಂಪಾರ್ಟೆನ್ಸ್ ಫಾರ್ ಕನ್ಸ್ಯೂಮರ್ಗೆ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾವಾಗ ಪ್ರೈಸ್ ಕಡಿಮೆ ಆಗಿರುತ್ತೋ ಅವಾಗ ಕ್ವಾಂಟಿಟಿ ಡಿಮಾಂಡ್ ಅವನೇನು ಮಾಡ್ತಾನೆ ಜಾಸ್ತಿ ತೊಗೊತಾನೆ, ಯಾವಾಗ ಕಮಾಡಿಟೀಸ್ ಜಾಸ್ತಿ ಅವನು ಕನ್ಸ್ಯೂಮ್ ಮಾಡ್ತಾನೆ ವೆನ್ ಈ ಕನ್ಸ್ಯೂಮ್ಸ್ ಮೋರ್ ಕ್ವಾಂಟಿಟಿ ಯುಟಿಲಿಟಿ ಕೂಡ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕನ್ಸ್ಯೂಮರ್ ಕ್ಯಾಲ್ಕುಲೇಷನ್ಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಸೊ ಈ ವಿಲ್ ಬೈ ಮೋರ್ ವೆನ್ ಪ್ರೈಸ್ ಡಿಕ್ರೀಸಸ್ ಅಂತಲೇ ಹೇಳ್ಬೋದು. ಇನ್ನು ಫೈನಾನ್ಸ್ ಮಿನಿಸ್ಟರ್ಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಫೈನಾನ್ಸ್ ಮಿನಿಸ್ಟರ್ ವಿಲ್ ಆಲ್ಸೋ ಟೇಕ್ ಅ ರೈಟ್ ಡಿಸಿಷನ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಯಾವಾಗ ತುಂಬ ಬೇಡಿಕೆ ಇರುತ್ತೋ ಆಗ ಏನಾಗುತ್ತೆ ಪ್ರೈಸಸ್ ಎಲ್ಲ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ರಿಸೋರ್ಸ್ ಅಲೋಕೇಶನ್ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಪ್ರೈಸ್ ಜಾಸ್ತಿ ಆದರೆ ಎವ್ರಿಬಡಿ ಕೆನಾಟ್ ಬೈ, ಸೊ ಡಿಮಾಂಡ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಅಲ್ವಾ. ಸೊ ಒಂದು ಕಡೆ ಡಿಮಾಂಡ್ ಜಾಸ್ತಿ ಇದ್ದಿದ್ರಿಂದ ಪ್ರೈಸ್ ಜಾಸ್ತಿ ಆಯಿತು, ಇಲ್ಲಿ ಡಿಮಾಂಡ್ ಏನಾಗುತ್ತೆ ಇಂಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ, ಪ್ರೈಸ್ ಅವಾಗ ಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ. ನೆಕ್ಸ್ಟ್ ವರ್ಷನ್ ಅಂತ ನೀವು ನೋಡಿದಾಗ ಪ್ರೈಸ್ ಇಂಡಿಪೆಂಡೆಂಟ್ ಆಗುತ್ತೆ, ಡಿಮಾಂಡು ಡಿಪೆಂಡೆಂಟ್ ಆಗುತ್ತೆ. ಸೊ ಪ್ರೈಸ್ ಇನ್ಕ್ರೀಸ್ ಆಗಿದ್ರಿಂದ ಡಿಮಾಂಡ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಎಲ್ಲ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಫೈನಾನ್ಸ್ ಮಿನಿಸ್ಟರ್ ಕ್ಯಾನ್ ಅಲೋಕೇಟ್ ಮೋರ್ ರಿಸೋರ್ಸಸ್ ಆನ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅವರು ರಿಸೋರ್ಸ್ನ ಅಲೋಕೇಟ್ ಮಾಡಿದಾಗ ಇದರದ್ದು ಪ್ರೊಡಕ್ಷನ್ ಏನಾಗುತ್ತೆ ಅಥವಾ ಸಪ್ಲೈ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ, ಅವಾಗ ಪ್ರೈಸ್ ಡಿಕ್ರೀಸ್ ಆಗುತ್ತೆ. ಪ್ರೈಸ್ ಡಿಕ್ರೀಸ್ ಆದರೆ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ಕನ್ಸ್ಯೂಮರ್ಸ್ ಕ್ಯಾನ್ ಕನ್ಸ್ಯೂಮ್ ದ ಕಮಾಡಿಟಿ ಆ್ಯಂಡ್ ದೇ ಕ್ಯಾನ್ ಇನ್ಕ್ರೀಸ್ ದೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಇವೆಲ್ಲ ಇಂಟರ್ ರಿಲೇಟೆಡ್ ಆಗಿರುತ್ತೆ. ಒಂದೇ ಡೈರೆಕ್ಷನಲ್ಲಿ ನಾನು ಹೇಳಿದ್ದೆ ಡೈರೆಕ್ಷನಲ್ಲೇ ವರ್ಕ್ ಆಗಬೇಕು ಅಂತಿಲ್ಲ, ಡಿಫ್ರೆಂಟ್ ಡೈರೆಕ್ಷನಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಲಾ ಆಫ್ ಡಿಮಾಂಡ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಫೈನಾನ್ಸ್ ಮಿನಿಸ್ಟರ್. ದಿಸ್ ಇಸ್ ಒನ್ ವೇ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್. ಇಂಪಾರ್ಟೆಂಟ್ ಫಾರ್ ಪ್ಲಾನಿಂಗ್, ಯಾವುದೇ ಒಂದು ಎಕನಾಮಿಕ್ ಪ್ಲಾನಿಂಗ್ ನಾವು ಮಾಡಬೇಕಾದ್ರೆ ಲಾ ಆಫ್ ಡಿಮಾಂಡ್ ತುಂಬಾ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಅಂತಲೇ ನಾನು ಹೇಳ್ಬೋದು. ಈಗ ತಗೊಂಡಿದ್ದೆ ಎಕ್ಸಾಂಪಲ್ ನೀವು ತೊಗೊಳ್ಬೋದು. ಅಲೋಕೇಶನ್ ಆಫ್ ರಿಸೋರ್ಸಸ್ ಅಲೋಕೇಟ್ ಮಾಡಬೇಕಾದ್ರೆ ಯಾವುದಕ್ಕೆ ಹೈ ಡಿಮಾಂಡ್ ಇದೆ, ಯಾವ ಪ್ರೈಸಲ್ಲಿ ಹೈ ಡಿಮಾಂಡ್ ಇದೆ, ಇದೆಲ್ಲ ಅವರು ತಿಳ್ಕೊಂಡಿದ್ದೆ ಆದರೆ ಸೊ ಪ್ಲ್ಯಾನ್ ಮಾಡಬೇಕಾದ್ರೆ ತುಂಬಾ ಈಸಿ ಆಗಿರುತ್ತೆ. ಯಾವ ಪ್ರಾಡಕ್ಟ್ಗೆ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ, ಡಿಮಾಂಡ್ ಪ್ರೈಸ್ ಇನ್ಕ್ರೀಸ್ ಆಗಿದ್ದರಿಂದ ಡಿಮಾಂಡ್ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಇನ್ ಆರ್ಡರ್ ಟು ರೆಡ್ಯೂಸ್ ದ ಪ್ರೈಸ್ ಡೆಫಿನೆಟ್ಲಿ ದೇ ನೀಡ್ ಟು ಇನ್ಕ್ರೀಸ್ ದ ಸಪ್ಲೈ ಇನ್ಕ್ರೀಸ್ ಮಾಡಬೇಕಂತಂದರೆ ಪ್ಲಾನಿಂಗಲ್ಲಿ ರಿಸೋರ್ಸಸ್ ಅಲೋಕೇಟ್ ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಪ್ಲಾನಿಂಗಲ್ಲೂ ಕೂಡ
ಲಾ ಆಫ್ ಡಿಮಾಂಡ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಫಾರ್ ಪ್ರೊಡ್ಯೂಸರ್ ಆ್ಯಂಡ್ ಫಾರ್ಮರ್ಸ್. ಡೆಫಿನೆಟ್ಲಿ ಪ್ರೊಡ್ಯೂಸರು ಮತ್ತು ಫಾರ್ಮರ್ಸ್ ಇಬ್ಬರು ಪ್ರೊಡಕ್ಷನ್ ಡಿಸಿಷನ್ ತಗೊಳ್ಬೇಕಾದ್ರೆ ಅವರು ಪ್ರೈಸನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮತ್ತು ಡಿಮಾಂಡ್, ಯಾವಾಗ ಆ ಪ್ರೈಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರೆ ಆಗೇನಾಗುತ್ತೆ, ಡಿಮಾಂಡ್ ಕೂಡ ಇನ್ಕ್ರೀಸ್ ಮಾಡ್ಬೋದು. ಓಕೆ, ಇದು ಆಲ್ರೆಡಿ ಹೇಳಿದ್ದು, ಸೈಮಲ್ಟೇನಿಯಸ್ ಆಗಿ ಹೇಳಿದೆ. ಡಿಮಾಂಡ್ ಪ್ರೈಸ್ ತಗೊಂಡಾಗ ಡಿಮಾಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ ಆದಾಗ ಡಿಮಾಂಡ್ ಇನ್ಕ್ರೀಸ್ ಆಗಿದ್ರಿಂದ ಪ್ರೈಸು ಇನ್ಕ್ರೀಸ್ ಆಗುತ್ತೆ. ಡಿಮಾಂಡ್ ಇನ್ಕ್ರೀಸ್ ಆಗಿದ್ರಿಂದ ಸಪ್ಲೈ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅವಾಗ ಸಪ್ಲೈಗಿಂತ ಡಿಮಾಂಡ್ ಜಾಸ್ತಿ ಇದ್ದಾಗ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಪ್ರೈಸ್ ಇನ್ಕ್ರೀಸ್ ಆಗುತ್ತೋ ಅವಾಗ ಪ್ರೊಡ್ಯೂಸರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ಡಿಮಾಂಡ್ ಜಾಸ್ತಿ ಇದೆ, ಅದಕ್ಕೆ ಪ್ರೈಸ್ ಜಾಸ್ತಿ ಆಗ್ತಿದೆ. ಸೊ ಕನ್ಸ್ಯೂಮರ್ಸ್ ಇದ್ದಾರೆ, ಆ ಪ್ರಾಡಕ್ಟ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಇಂಟಿಮೇಷನ್ ಬರುತ್ತೆ. ಸೊ ಯಾವಾಗ ಅವರು ಪ್ರೊಡ್ಯೂಸ್ ಮಾಡ್ತಾರೋ ಸಪ್ಲೈಗೆ ಬ್ಯಾಲೆನ್ಸ್ ಆಗಿ ಪ್ರೊಡಕ್ಷನ್ ಆಗಿ ಸಪ್ಲೈ ಕೂಡ ಇನ್ಕ್ರೀಸ್ ಆದರೆ ಆಗ ಪ್ರೈಸ್ ಡಿಕ್ರೀಸ್ ಆಗುತ್ತೆ, ಡಿಮಾಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದರ್ ಕನ್ಸ್ಯೂಮರ್ಸ್ನು ಅವರು ಅಟ್ರಾಕ್ಟ್ ಮಾಡ್ಬೋದು. ಈ ಡಿಮಾಂಡ್ ಇನ್ಕ್ರೀಸ್ ಇಂದ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗಿದ್ರಿಂದ ಡಿಮಾಂಡ್ ಏನಾಗುತ್ತೆ, ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಗೇನಾಗುತ್ತೆ, ಲೋ ಎಕನಾಮಿಕ್ ಆಕ್ಟಿವಿಟೀಸ್ ಕಡೆ ಹೋಗುತ್ತೆ. ಬಟ್ ಪ್ರೊಡ್ಯೂಸರ್ಸ್ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿ ಆ ಗೂಡ್ಸ್ನ ಪ್ರೊಡಕ್ಷನ್ನ ಜಾಸ್ತಿ ಮಾಡಿದ್ರೆ ಪ್ರೈಸ್ ಕಡಿಮೆ ಮಾಡೋಗೆ ಪ್ರಯತ್ನ ಪಟ್ಟಾಗ ಡಿಮಾಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇವೆಲ್ಲ ಆಲ್ರೆಡಿ ನಾನು ಹೇಳಿದಾಗೆ ಇಂಟರ್ ರಿಲೇಟೆಡ್ ಇರುತ್ತೆ. ಸೊ ಇದನ್ನು ನೀವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀರಾ, ಯಾವ ಸಿಚುವೇಶನಲ್ಲಿ ಇದ್ದೀರಾ ಅಂತ ಅನಲೈಸ್ ಮಾಡ್ತಾ ನೀವು ಲಾ ಆಫ್ ಡಿಮಾಂಡ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಟೇಕ್ ಅ ಡಿಸಿಷನ್ ಅಂತಲೇ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಎಕ್ಸೆಪ್ಷನ್ಸ್ ಟು ದಿ ಲಾ ಆಫ್ ಡಿಮಾಂಡ್. ಲಾ ಆಫ್ ಡಿಮಾಂಡ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್. ಓಕೆ, ಲೋ ಪ್ರೈಸಸ್ ಏನಾದರೂ ಇದ್ದರೆ ಅಂಥ ಟೈಮಲ್ಲಿ ಕ್ವಾಂಟಿಟಿ ಡಿಮಾಂಡ್ ಏನಿರುತ್ತೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಹೈ ಪ್ರೈಸ್ ಇದ್ದರೆ ಡಿಮಾಂಡ್ ಡಿಕ್ರೀಸ್ ಆಗಿರುತ್ತೆ ಅಂತಲೇ ನಾವು ಹೇಳ್ಬೋದು. ನೀವು ನೋಡ್ಬೋದು, ಅದರ್ ಥಿಂಗ್ಸ್ ರಿಮೈನಿಂಗ್ ಮೋರ್ ಆಫ್ ಕಮಾಡಿಟಿ ವಿಲ್ ಬಿ ಡಿಮಾಂಡೆಡ್ ಅಟ್ ಲೋವರ್ ಪ್ರೈಸ್ ದ್ಯಾನ್ ಅಟ್ ಅ ಹೈಯರ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ನಾವು ಹೇಳ್ಬೋದು ಇನ್ವರ್ಸ್ ರಿಲೇಶನ್ಶಿಪ್ ಇರುತ್ತೆ ಅಂತ. ಬಟ್ ಇದು ಲಾ ಆಫ್ ಡಿಮಾಂಡು ಎಲ್ಲ ಟೈಮಲ್ಲೂ ನಾವು ಪ್ರೂವ್ ಮಾಡ್ತೀವಿ. ಏನು, ಪ್ರೈಸ್ ಇನ್ಕ್ರೀಸ್ ಆದರೆ ಡಿಮಾಂಡ್ ಡಿಕ್ರೀಸ್ ಆಗುತ್ತೆ, ಪ್ರೈಸ್ ಡಿಕ್ರೀಸ್ ಆದರೆ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ಈ ಪಾಯಿಂಟನ್ನು ನಾವು ಎಲ್ಲ ಟೈಮಲ್ಲೂ ಪ್ರೂವ್ ಮಾಡ್ತೀವಿ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಲಾ ಆಫ್ ಡಿಮಾಂಡ್ ಈಸ್ ವ್ಯಾಲಿಡ್ ಇನ್ ಮೋಸ್ಟ್ ಕೇಸಸ್. ಆದರೆ ಸರ್ಟನ್ ಎಕ್ಸೆಪ್ಷನಲ್ ಇರುತ್ತಲ್ಲ ಅಂಥ ಕಡೆ ಲಾ ಡಸ್ ನಾಟ್ ಹೋಲ್ಡ್ ಗುಡ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಇಂಪಾರ್ಟೆಂಟ್ ಎಕ್ಸೆಪ್ಷನಲ್ ಕೇಸಸ್ ಯಾವ್ದ್ಯಾವುದು ಅಂತ ನೀವು ನೋಡಿದ್ದೆ ಆದರೆ ಕಾನ್ಸ್ಪೇಷಿಯಸ್ ಗೂಡ್ಸ್ ಅಂತ ಹೇಳ್ಬೋದು. ಸೊ ಇದು ವೆಬ್ಲನ್ ಅವರು ಕೊಡ್ತಾರೆ, ಪ್ರೊಫೆಸರ್ ವೆಬ್ಲನ್ ಅವರು ಕೊಡ್ತಾರೆ. ಅವರು ಯಾವ ಇದರಲ್ಲಿ ವರ್ಕಲ್ಲಿ ಅವರು ಇದನ್ನು ಸ್ಪೆಸಿಫೈ ಮಾಡ್ತಾರೆ ಅಂದರೆ ಡಾಕ್ಟ್ರಿನ್ ಆಫ್ ಕಾನ್ಸ್ಪೇಷಿಯಸ್ ಕನ್ಸಂಪ್ಷನ್ ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಂದು ಐಟಮ್ಸ್ ಇರುತ್ತೆ ಅಥವಾ ಆರ್ಟಿಕಲ್ಸ್ ಇರುತ್ತೆ. ಪ್ರೆಸ್ಟೀಜಿಯಸ್ ಗೂಡ್ಸ್ ಇರ್ಬೋದು ಅಥವಾ ಸ್ನಾಬ್ ಅಪೀಲ್, ಬೇರೆಯವ್ರಿಗಿಂತ ನಾನು ಡಿಫ್ರೆಂಟಾಗಿ ನನ್ನನ್ನು ನಾನು ಪ್ರೆಸೆಂಟ್ ಮಾಡ್ಕೊಳ್ಬೇಕು ಅನ್ನೋದು ಇರುತ್ತೆ. ಈ ಥರದ್ದನ್ನು ನಾವು ಕಾನ್ಸ್ಪೇಷಿಯಸ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ. ಅವರು ಪೀಪಲ್ ಅದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ದೇ ವಾಂಟ್ ಟು ಶೋಕೇಸ್ ದೇರ್ ರಿಚ್ನೆಸ್ ಅಥವಾ ಸ್ಟೇಟಸ್ ಸಿಂಬಲ್ ಗೂಡ್ ಅಂತಲೇ ನಾವು ಹೇಳ್ತೇವೆ. ಅವ್ರ ವೆಲ್ತ್ ಏನಿದೆ, ಎಕನಾಮಿಕ್ ಸ್ಟೇಟಸ್ನ ತೋರಿಸ್ಕೊಳೋದಕ್ಕೋಸ್ಕರ ಇಂಥ ಗೂಡ್ಸ್ನ ಅಥವಾ ಇಂಥ ಆರ್ಟಿಕಲ್ಸ್ನ ಅವರು ಪರ್ಚೇಸ್ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಅದರದ್ದು ಬೆಲೆ ಜಾಸ್ತಿ ಆದಷ್ಟು ಬೆಲೆ ಏರಿಕೆ ಆಗ್ತಾ ಇದೆ ಅಂದರೆ ಡಿಮಾಂಡ್ ಫಾರ್ ದಟ್ ಗುಡ್ ಇನ್ಕ್ರೀಸಸ್. ಆ ಇಂಡಿವಿಜುವಲ್ ಪರ್ಸನ್ ಏನು ಮಾಡ್ತಾನೆ, ಬೆಲೆ ಜಾಸ್ತಿ ಆದಾಗೆಲ್ಲ ಅಂಥ ವಸ್ತುಗಳನ್ನು ಅವನು ತಗೊಳ್ತಾನೆ. ಯಾಕೆ ಅಂತಂದರೆ ಅವನ್ನ ಎಕ್ಸಿಬಿಟ್ ಮಾಡಬೇಕಾಗಿರುತ್ತೆ, ಅವನದು ಸ್ಟೇಟಸ್ ಲೆವೆಲ್ನ ತೋರಿಸ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ದೀಸ್ ಆರ್ಟಿಕಲ್ಸ್ ವಿಲ್ ನಾಟ್ ಕನ್ಫರ್ಮ್ ಟು ದಿ ಯೂಶುವಲ್ ಲಾ ಆಫ್ ಡಿಮಾಂಡ್. ಓಕೆ, as they become more attractive only if their prices are high or keep going up. ನೋಡಿ, ಇದನ್ನೇ ಹೇಳ್ತಿದ್ದಾರೆ, ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅದರದ್ದು ಡಿಮಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಕಡಿಮೆ ಆದರೆ ಅದು ಏನಂತ ಹೇಳ್ತೀವಿ, ಪ್ರೆಸ್ಟೀಜಿಯಸ್ ಗೂಡ್ಸ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಇಂಥ ಟೈಮಲ್ಲಿ ಲಾ ಆಫ್ ಡಿಮಾಂಡ್ನ ನಾವು ಪ್ರೂವ್ ಮಾಡಲಿಕ್ಕೆ ಆಗಲ್ಲ.
ನೆಕ್ಸ್ಟ್ ನೋಡಿದ್ದೆ ಆದ್ರೆ ಮಕ್ಕಳ ಗಿಫನ್ ಗೂಡ್ಸ್. ಇದು ಕೊಟ್ಟಿರೋದು ಪ್ರೊಫೆಸರ್ ರಾಬರ್ಟ್ ಗಿಫನ್. ಓಕೆ, ಅವರು ಬಂದು ಸ್ಕಾಟಿಷ್ ಎಕನಾಮಿಸ್ಟ್ ಅಂಡ್ ಸ್ಟ್ಯಾಟಿಸ್ಟಿಷಿಯನ್ ಅಂತಾನೆ ನಾವು ಹೇಳ್ಬೋದು. ಇವರು ಕೂಡ ಹೇಳ್ತಾರೆ ಕೆಲವೊಂದು ಅಬ್ಸರ್ವೇಷನ್ ಮಾಡಿದಾಗ ಅವ್ರಿಗೆ ತಿಳಿದಿದ್ದೇನು ಅಂತಂದ್ರೆ ಪ್ರೈಸ್ ಇನ್ಕ್ರೀಸ್ ಆದ್ರೂ ಕೂಡ ಡಿಮಾಂಡ್ ಇನ್ಕ್ರೀಸ್ ಆಗತ್ತೆ ಅಂತ. ಸೊ ಅವರು ಏನು ಅಬ್ಸರ್ವ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷ್ ವರ್ಕರ್ಸ್ ಇರ್ತಾರಲ್ಲ, ಅಲ್ಲಿ ಏನಾಗಿರುತ್ತೆ ಅವ್ರದ್ದು ಕನ್ಸಂಪ್ಷನ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದಾಗ ಪ್ರೈಸ್ ಇನ್ಕ್ರೀಸ್ ಆದ್ರೂ ಕೂಡ ಬ್ರೆಡ್ ಡಿಮಾಂಡ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಅವರು ತುಂಬಾನೇ ವರ್ಕರ್ಸ್ ಬ್ರೆಡ್ ನ ಕನ್ಸ್ಯೂಮ್ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಯಾಕೆ ಈ ತರ ಆದಾಗ ಏನ್ ಹೇಳ್ತೀವಿ, ಇಟ್ ಈಸ್ ಎಗೇನೆಸ್ಟ್ ಟು ಲಾ ಆಫ್ ಡಿಮಾಂಡ್ ಅಲ್ವಾ. ಸೊ ವೈ ಈ ತರ ಯಾಕೆ ಆಗತ್ತೆ ಅಂತಂದ್ರೆ ಬ್ರೆಡ್ ಅನ್ನೋದು ಏನಿತ್ತು ಅಂತಂದ್ರೆ ಆ ವರ್ಕರ್ಸ್ಗೆ ಮೇನ್ ಫುಡ್ ಆಗಿರುತ್ತೆ. ಅಂಡ್ ಮೇನ್ ಅಂಡ್ ಮೋರ್ ಓವರ್ ಬೇರೆ ಫುಡ್ಗೆ ಕಂಪೇರ್ ಮಾಡಿದಾಗ ಅದು ಚೀಪೆಸ್ಟೇ ಆಗಿರುತ್ತೆ. ಈಗ ನೋಡಿ ಮೀಟ್ ಅಂತ ತಗೊಳೋಣ, ಫಾರ್ ಎಕ್ಸಾಂಪಲ್ ಮೀಟ್ ಅಂತ ತಗೊಳೋಣ. ಮೀಟ್ ಪರ್ ಕೆಜಿ ಬಂದ್ಬಿಟ್ಟು 700 ಅಥವಾ 800 ಇರುತ್ತೆ ಅಂತ ಇಟ್ಕೊಳ್ಳಿ. ಅದೇ ಬ್ರೆಡ್ 1 ಪೌಂಡ್ ಬ್ರೆಡ್ ಬಂದು 50 ರುಪೀಸ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಆಯ್ತಾ. ಸೊ ಇದು ಮೀಟ್ ಪ್ರೈಸ್ ಏನಿದೆ 700 ಇದೆ, ಬ್ರೆಡ್ ಎಷ್ಟಿದೆ 50 ಇದೆ. ಈ ಬ್ರೆಡ್ ಪ್ರೈಸ್ ನಿಮ್ಗೆ 100 ಆದ್ರೂ ಕೂಡ ಕಂಪೇರ್ ಟು ಮೀಟ್ ಅಗೇನ್ ಯಾವ್ದು ಚೀಪ್ ಆಗಿರುತ್ತೆ, ಇದೇ ಚೀಪೆಸ್ಟ್ ಆಗಿರುತ್ತೆ ಅಲ್ವಾ. ಯಾವ್ದು ಬ್ರೆಡ್ ಚೀಪೆಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅದು ಮೇನ್ ಫುಡ್ ಆಗಿ ತುಂಬಾ ನೆಸೆಸರಿ ಫುಡ್, ಅವ್ರಿಗೆ ಮೇನ್ ಕನ್ಸಂಪ್ಷನ್ ಪ್ಯಾಟರ್ನ್ ಅಲ್ಲಿ ಅವ್ರದ್ದು ಮೇನ್ ಕೋರ್ಸ್ ಅಂತಾನೆ ನಾವು ಹೇಳಿದ್ದೆ. ಆದ್ರೆ ಅಂತ ಟೈಮಲ್ಲಿ ಬೇರೆ ಪ್ರಾಡಕ್ಟ್ಸ್ ಪ್ರೈಸ್ ಕಂಪೇರ್ ಮಾಡಿದಾಗ ಇದರದ್ದು ಪ್ರೈಸ್ ಕಡಿಮೆ ಇರುತ್ತೆ. ಅಂತ ಟೈಮಲ್ಲಿ ಪ್ರೈಸ್ ಇನ್ಕ್ರೀಸ್ ಆದ್ರೂ ಕೂಡ ಇದೇ ಕಡಿಮೆ ಇರುತ್ತೆ. ಸೊ ಅಂತ ಟೈಮಲ್ಲಿ ಲಾ ಆಫ್ ಡಿಮಾಂಡ್ ನ ನಾವು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ರೀಸನ್ಸ್ ಗಿವನ್ ಫಾರ್ ದಿಸ್ ದಟ್ when the price of bread went up, it caused such a large decline in the purchasing power of poor people that they were forced to cut down the consumption of meat. ಮೀಟ್ ತಗೊಂತಾ ಇದ್ರು, ಕಡಿಮೆ ಇದ್ದಾಗ 50 ರೂಪಾಯಿ ಇದ್ದಾಗ ಮೀಟ್ ಅಲ್ಪ ಸ್ವಲ್ಪ ತಗೊಂತಿದ್ರು. ಬಟ್ ಇದ್ರದ್ದು ಬ್ರೆಡ್ ಪ್ರೈಸ್ 100 ರುಪೀಸ್ ಆದಾಗ ಇದು ಕಾಸ್ಟ್ಲಿ ಆಯ್ತು, ಪರ್ಚೇಸಿಂಗ್ ಪವರ್ ಅವ್ರದ್ದು ಏನಾಯ್ತು, ಕಡಿಮೆ ಆಯ್ತು. ಅವಾಗ ಅವರು ಕನ್ಸಂಪ್ಷನ್ ಆಫ್ ಮೀಟ್ ನ ಕಟ್ ಮಾಡಿದ್ರೆ ಹೊರತು ಕನ್ಸಂಪ್ಷನ್ ಆಫ್ ಬ್ರೆಡ್ ನ ಅವ್ರು ರೆಡ್ಯೂಸ್ ಮಾಡಕ್ ಆಗೋದಿಲ್ಲ. ಓಕೆ, ಅದರ್ ಕನ್ಸಂಪ್ಷನ್ ಅದರ್ ಮೋರ್ ಎಕ್ಸ್ಪೆನ್ಸಿವ್ ಫುಡ್ ಅವ್ರು ಕಟ್ ಮಾಡ್ತಾರೆ ಅಂತಾನೆ. ಸಿನ್ಸ್ ಬ್ರೆಡ್ ಈವನ್ ವೆನ್ its price was higher than before, it was still cheapest food article. ಸೊ ಹಾಗಾಗಿ ಈ ತರ ಐಟಮ್ಸ್ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಕನ್ಸಂಪ್ಷನ್ ಅಥವಾ ಡಿಮಾಂಡ್ ಕೂಡ ಏನಾಗಿರುತ್ತೆ, ಜಾಸ್ತಿನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಅಬ್ಸರ್ವೇಷನ್ ಇಂದ ಗಿಫನ್ ಅವರು ಏನ್ ಹೇಳ್ತಾರೆ, ಎಕ್ಸೆಪ್ಷನಲ್ ಟು ದಿ ಲಾ ಆಫ್ ಡಿಮಾಂಡ್ ಅಂತ ಕೊಡ್ತಾರೆ. ಹಾಗಾಗಿ ಇದನ್ನ ಗಿಫನ್ ಎಫೆಕ್ಟ್ ಅಂತಾನೆ ಹೇಳ್ತೀವಿ ಅಥವಾ ಗಿಫನ್ ಗೂಡ್ಸ್ ಅಂತಾನೆ ನಾವು ಹೇಳ್ತೀವಿ. ಇನ್ನೊಂದು ಇಲ್ಲಿ ಏನ್ ಹೇಳ್ತಾರೆ ಗಿಫನ್ ಅವ್ರು ಹೇಳ್ತಾರೆ, there is a direct price and demand relationship in case of giffen goods. ಗಿಫನ್ ಗೂಡ್ಸ್ ಆದ್ರೆ ಅಲ್ಲಿ ಡೈರೆಕ್ಟ್ ರಿಲೇಶನ್ಶಿಪ್ ಇರುತ್ತೆ ಪ್ರೈಸ್ ಮತ್ತೆ ಡಿಮಾಂಡ್ ಅಂತ ಹೇಳ್ತಿದ್ದಾರೆ. ಪ್ರೈಸ್ ಕಡಿಮೆ ಆದ್ರೆ ಡಿಮಾಂಡ್ ಕಡಿಮೆ ಆಗತ್ತೆ, ಪ್ರೈಸ್ ಜಾಸ್ತಿ ಆದ್ರೆ ಡಿಮಾಂಡ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಮೋರ್ ಓವರ್ ಈ ಗಿಫನ್ ಗೂಡ್ಸ್ ಪ್ರೈಸ್ ಜಾಸ್ತಿ ಆದಾಗ ಡಿಮಾಂಡ್ ಜಾಸ್ತಿ ಆಗತ್ತೆ, ಕಡಿಮೆ ಆದ್ರೆ ಕಡಿಮೆ. ಈ ಡೈರೆಕ್ಟ್ ರಿಲೇಶನ್ಶಿಪ್ ಎಲ್ಲಿ ತನಕ ಇರುತ್ತೆ ಅಂದ್ರೆ ಅಲ್ಲಿ ಅಂತ ಗೂಡ್ಸ್ಗೆ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಇರಬಾರ್ದು. ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಇದ್ರೆ ಅದು ಈಗ ಲಾ ಆಫ್ ಡಿಮಾಂಡ್ ವರ್ಕ್ ಆಗ್ಬಿಡುತ್ತೆ. ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಇಲ್ಲ ಗೂಡ್ಗೆ ಅಂದಾಗ ಮಾತ್ರ ಏನಾಗುತ್ತೆ, ಡೈರೆಕ್ಟ್ ರಿಲೇಶನ್ಶಿಪ್ ಬರುತ್ತೆ ಯಾವ್ದ್ರ ಮಧ್ಯೆ, ಡಿಮಾಂಡ್ ಮತ್ತೆ ಪ್ರೈಸ್ ಅಂತಾನೆ ನಾವು ಹೇಳ್ಬೋದು. ಆಲ್ ಗೂಡ್ಸ್ ಆರ್ ಇನ್ಫೀರಿಯರ್ ಗೂಡ್ಸ್ ಬಟ್ ಆಲ್ ಇನ್ಫೀರಿಯರ್ ಗೂಡ್ಸ್ ಆರ್ ನಾಟ್ ಗಿಫನ್ ಗೂಡ್ಸ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಗಿಫನ್ ಗೂಡ್ಸ್ ಯಾವುದು ಅಂದ್ರೆ ಜೋವರ್ ಇರ್ಬೋದು, ರೈಸ್ ಇರ್ಬೋದು, ವೀಟ್, ಇವೆಲ್ಲ ಮೇನ್ ನಮ್ಮ ಕನ್ಸಂಪ್ಷನ್ ಏನಿರುತ್ತೆ ಅದರಲ್ಲಿ ಮೇನ್ ಐಟಮ್ಸ್ ಇರುತ್ತೆ. ಇಂಥ ಐಟಮ್ಸ್ ಪ್ರೈಸ್ ಲೋ ಕ್ವಾಲಿಟಿ ಇರ್ಬೋದು, ಬಟ್ ಇಂಥದ್ರದ್ದು ಬೆಲೆ ಜಾಸ್ತಿ ಆದ್ರೂ ಕೂಡ ಇದರದ್ದು ಕ್ವಾಂಟಿಟಿ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಪರ್ಚೇಸ್ ಮಾಡಲೇಬೇಕಾಗತ್ತೆ. ಬೇರೆ ಎಲ್ಲ ಐಟಮ್ಸ್ನು ನಾವು ಪರ್ಚೇಸಿಂಗ್ ಕ್ವಾಂಟಿಟಿ ಏನ್ ಮಾಡ್ತೀವಿ,
ಕಡಿಮೆ ಮಾಡಿಕೊಂಡು ಇದನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಹಾಗಾಗಿ ಅಂತ ಗೂಡ್ಸ್ನ ನಾವು ಗಿಫನ್ ಗೂಡ್ಸ್ ಅಂತೀವಿ. ಲೋ ಕ್ವಾಲಿಟಿ ಗೂಡ್ಸ್ ಎಲ್ಲಾನು ನಾವು ಗಿಫನ್ ಗೂಡ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ನೋಡಿದ್ದೆ ಆದ್ರೆ ಕಾನ್ಸ್ಪೀಷಿಯಸ್ ನೆಸಸರೀಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಬಂದ್ಬಿಡುತ್ತೆ. ಓಕೆನಾ? ಇಲ್ಲಿ ಏನಾಗುತ್ತೆ, ಸೋಷಿಯಲ್ ಪ್ಯಾಟ್ರನ್, ಒಂದು ಪ್ಯಾಟ್ರನ್ ಅಲ್ಲಿ ನಡೀತಾ ಇರುತ್ತೆ, ಕನ್ಸಂಪ್ಷನ್ ಪ್ಯಾಟ್ರನ್ ಇರುತ್ತೆ. ಒಂದು ಗ್ರೂಪ್ ಆಫ್ ಸೋಷಿಯಲ್ ಗ್ರೂಪ್ಸ್ ಏನಂತ ತಗೊಂತೀರೋ ಅದು, ಆ ಗ್ರೂಪ್ಗೆ ನಾವು ಇಂಡಿವಿಜುವಲ್ಸ್ ಏನಾದರೂ ಆ ಗ್ರೂಪಲ್ಲಿ ಕನ್ಸಿಡರ್ ಮಾಡಿ ನೀವು ಸ್ಟಡಿ ಮಾಡಿದ್ದೆ ಆದರೆ, ಅನಲೈಸ್ ಮಾಡಿದ್ದೆ ಆದರೆ, ಅಲ್ಲಿ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ನಡೀತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಪ್ರೈಸಸ್ ಜಾಸ್ತಿ ಆದರೂ ಕೂಡ ಡಿಮಾಂಡ್ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ನೆಸಸರೀಸ್ ಅಂತ ಸ್ಪೆಸಿಫೈ ಮಾಡಿದ್ದೀವಿ. ಕೆಲವೊಂದು ಪ್ರೆಸ್ಟೀಜಿಯಸ್ ಪ್ರಾಡಕ್ಟ್ ಆದ್ರೂ ಡೇ ಟು ಡೇ ಲೈಫಲ್ಲಿ ಅದು ನೆಸಸರಿ ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಅಂಥ ಐಟಮ್ಸ್ ಪ್ರೈಸ್ ಜಾಸ್ತಿ ಇದ್ರೂ ಕೂಡ ಕನ್ಸಂಪ್ಷನ್ ನಡೀತಾನೆ ಇರುತ್ತೆ. ಸೊ ಎಕ್ಸಾಂಪಲ್ ನೀವು ನೋಡ್ಬೋದು, ಟೆಲಿವಿಷನ್ ಸೆಟ್ ಅಂತಾನೆ ಹೇಳಿ, ಅದು ಬೇಸಿಕ್ ನೆಸಸರಿ ಅಲ್ಲ. ವಿತೌಟ್ ಟೆಲಿವಿಷನ್ ವಿ ಕ್ಯಾನ್ ಲೀಡ್ ಅ ಲೈಫ್. ಆದರೆ ಅದು ಪ್ರೆಸ್ಟೀಜಿಯಸ್ ಐಟಮ್ ಆದರೂ ಕೂಡ, ಲಕ್ಸುರಿ ಐಟಮ್ ಅಂತಾನೆ ಹೇಳ್ತೀವಿ, ಆದರೂ ಕೂಡ ಅದು ನೆಸಸರಿ ಆಗ್ಬಿಡುತ್ತೆ. ಎಂಥವ್ರ ಜೀವನದಲ್ಲೂ ಅದು ನೆಸಸರಿ ಆಗಿದೆ. ಹಾಗೆ ನೀವು ರೆಫ್ರಿಜಿರೇಟರ್ ನೋಡ್ಬೋದು. ಸೊ ಈ ಥರದ ಐಟಮ್ಸ್ ನಾವು ಲಕ್ಸುರಿ ಕೂಡ ಅಂತ ಹೇಳ್ತೀವಿ, ಬಟ್ ಸ್ಟಿಲ್ ಅದು ನಮ್ಮ ಸೋಷಿಯಲ್ ಪ್ಯಾಟ್ರನ್ ಆಫ್ ಲೈಫ್ ಏನಿದೆ, ಕನ್ಸಂಪ್ಷನ್ ಪ್ಯಾಟ್ರನ್ ಏನಿದೆ, ಅದರಲ್ಲಿ ಅದು ನೆಸಸರಿ ಆಗಿರೋದ್ರಿಂದ ಆ ಗೂಡ್ಸ್ ಪ್ರೈಸ್ ಜಾಸ್ತಿ ಆದರೂ ಕೂಡ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಅಂಥದ್ದನ್ನ ನಾವು ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಥವಾ ಕಾನ್ಸ್ಪೀಷಿಯಸ್ ನೆಸಸರೀಸ್ ಅಂತಾನೆ ಹೇಳ್ಬೋದು. ದ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಅಬೌಟ್ ದ ಪ್ರೈಸ್ ನಾಳೆ ಜಾಸ್ತಿ ಆಗುತ್ತೆ ಅಂದ್ರೆ ಇವತ್ತೇ ಡಿಮಾಂಡ್ ಏನಾಗುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಪ್ರೈಸ್ ಆಲ್ರೆಡಿ ಈಗ ನೋಡಿ, ನೆನ್ನೆಗೆ 5 ರೂಪೀಸ್ ಇತ್ತು, ಇವತ್ತು 10 ರೂಪೀಸ್ ಇದೆ. ನಾಳೆ ಅದು 20 ರೂಪೀಸ್ ಆಗುತ್ತೆ ಅಂತ ಏನಾದ್ರು ನೀವು ಗೆಸ್ ಮಾಡಿದ್ರೆ, ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತೇನಾಗುತ್ತೆ, ಡಿಮಾಂಡ್ ಜಾಸ್ತಿ ಆಗುತ್ತೆ. ದೇ ಆರ್ ಥಿಂಕಿಂಗ್ ದಟ್ ಟುಮಾರೋ ಪ್ರೈಸ್ ಮೇ ಇನ್ಕ್ರೀಸ್. ಸೊ ಈ ತರ ಗೆಸ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ, ಪ್ರೈಸ್ ಆಲ್ರೆಡಿ ಲಾಸ್ಟ್ ವೀಕ್ ಅಥವಾ ಲಾಸ್ಟ್ ಪ್ರೈಸ್ ಏನ್ ಪ್ಯಾಟ್ರನ್ ಇರುತ್ತೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಪ್ರೈಸ್ ಇನ್ಕ್ರೀಸ್ ಆಗಿದೆ. ಬಟ್ ದೇ ಥಿಂಕ್ ದಟ್ ಟುಮಾರೋ ಇಟ್ ವಿಲ್ ಇನ್ಕ್ರೀಸ್ ಫರ್ದರ್ ಅನ್ನೋದು, ಫರ್ದರ್ ಇನ್ನೂ ಜಾಸ್ತಿ ಆಗತ್ತೆ ಅನ್ನೋದು ಅವ್ರಿಗೇನಾದರೂ ಅನ್ಸ್ಬಿಟ್ರೆ ಆಗೇನಾಗುತ್ತೆ, ಇವತ್ತೇ ಡಿಮಾಂಡು ಜಾಸ್ತಿ ಆಗುತ್ತೆ. ಪ್ರೈಸ್ ಜಾಸ್ತಿ ಇದ್ರೂ ಕೂಡ ಡಿಮಾಂಡ್ ಜಾಸ್ತಿ ಇದೆ ಅಂತಂತಂದ್ರೆ ಇಟ್ ಈಸ್ ಎಗನೆಸ್ಟ್ ದಿ ಲಾ ಆಫ್ ಡಿಮಾಂಡ್ ಅಲ್ವಾ? ಸೊ ಹಾಗಾಗಿ ಇದು ಎಕ್ಸೆಪ್ಷನಲ್ ಕೇಸ್ ಅಂತಾನೆ ನಾವು ಹೇಳ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂಡ್ ಇರ್ರಾಷನಲ್ ಬಿಹೇವಿಯರ್. ಇನ್ಫಾರ್ಮೇಶನ್ ನಮಗೆ ಗೊತ್ತಿರೋದಿಲ್ಲ, ನಿನ್ನೆ ಏನ್ ಪ್ರೈಸ್ ಇತ್ತು ಅನ್ನೋದು ಗೊತ್ತಿಲ್ಲ ಅಂದ್ರೆ ಇವತ್ತು ಮಾರ್ಕೆಟ್ಗೆ ಹೋದಾಗ ಯಾವ ಪ್ರೈಸ್ ಇದ್ರೆ ಆ ಪ್ರೈಸ್ ಅಲ್ಲಿ ತಗೊಂಡ್ ಬರ್ತೀವಿ, ಕರೆಕ್ಟಾ? ಅದು ಒಂದು. ಸೊ ಲ್ಯಾಕ್ ಆಫ್ ಇನ್ಫಾರ್ಮೇಶನ್, ಅವೇರ್ನೆಸ್ ಅಬೌಟ್ ಮಾರ್ಕೆಟ್ ಅಂತಾನೆ ನಾವು ಹೇಳ್ತೀವಿ. ಅದು ಒಂದು ರೀಸನ್. ನೋಡಿ ಇಲ್ಲಿ ನಾವು ಹೇಳ್ಬೋದು, ರ್ಯಾಷನಲ್ ಮತ್ತೆ ಅವರು ಕನ್ಸ್ಯೂಮರ್ ರ್ಯಾಷನಲ್ ಆಗಿರ್ಬೇಕು, ನಾಲೆಜಬಲ್ ಆಗಿರ್ಬೇಕು. ಅಂತ ಟೈಮಲ್ಲೇ ನಾವು ಲಾ ಆಫ್ ಡಿಮಾಂಡ್ನ ಪ್ರೂವ್ ಮಾಡಲಿಕ್ಕೆ ಆಗೋದು. ಅಥವಾ ಕನ್ಸ್ಯೂಮರ್ಸ್ಗೆ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ಅಂತಂದಾಗ ಆಗ ನಾವು ಲಾ ಆಫ್ ಡಿಮಾಂಡ್ನ ನಾವು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಲಾ ಆಫ್ ಡಿಮಾಂಡ್ ವಿಲ್ ನಾಟ್ ಹೋಲ್ಡ್ ಗುಡ್ ಅಂತಾನೆ ನಾವು ಹೇಳ್ಬೋದು. ಆಯ್ತಾ? ಅದು ಒಂದು. ನೆಕ್ಸ್ಟ್ ಇಗ್ನೋರೆಂಟ್, ಅದು ನಮ್ಗೇನು ಗೊತ್ತಿಲ್ಲ, ನಾಲೆಡ್ಜೇ ಇಲ್ಲ. ಪ್ರೈಸ್ ಕಡಿಮೆ ಇದ್ದಾಗ ಜಾಸ್ತಿ ತಗೊಳ್ಬೇಕು ಅಥವಾ ಪ್ರೈಸ್ ಜಾಸ್ತಿ ಇದ್ದಾಗ ಕಡಿಮೆ ತಗೊಂಡು, ಈ ತರ ನಾಲೆಜ್ ಇಲ್ಲ. ನಾಳೆ ಮತ್ತೆ ಕಡಿಮೆ ಆದಾಗ ಬೇಕಾದ್ರೆ ಇನ್ ಸ್ವಲ್ಪ ತಗೊಳೋಣ, ಈ ತರ ಎಲ್ಲ ಏನು ಯಾರು ಕ್ಯಾಲ್ಕುಲೇಟೇ ಮಾಡ್ದಿರ ಸುಮ್ಮನೆ ಹಾಗೆ ತಗೊಳ್ತಾ ಇದ್ದಾರೆ ಅಂದ್ರೆ ಅಂಥವ್ರನ್ನ ನಾವು ಇಗ್ನೋರೆಂಟ್ ಅಂತ ಹೇಳ್ತೀವಿ. ನಾವು ಮಾಡ್ಬೇಕು, ತಗೊಂಡ್ಬರ್ಬೇಕು, ಮಾಡ್ಬೇಕು ಅಷ್ಟೇ. ಇದು ಪ್ರೈಸ್ ಕಡಿಮೆ ಆದಾಗ ತಗೊಂಡ್ ಬಂದು ಮಾಡೋಣ, ಅಥವಾ ಪ್ರೈಸ್ ಜಾಸ್ತಿ ಆದಾಗ ಕ್ವಾಂಟಿಟಿ ಕನ್ಸಂಪ್ಷನ್ ಕಡಿಮೆ ಮಾಡೋಣ, ಈ ತರದ್ದೆಲ್ಲ ಅವರು ಅನಲೈಸು ಮಾಡೋದಿಲ್ಲ, ಥಿಂಕು ಮಾಡೋದಿಲ್ಲ. ಅಂತ ಕನ್ಸ್ಯೂಮರ್ಸ್ನ ನಾವು ಇರ್ರಾಷನಲ್ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಯಾವಾಗ ಇರ್ರಾಷನಲ್ ಕನ್ಸ್ಯೂಮರ್ಸ್ ಮಾರ್ಕೆಟಿಗೆ ಬರ್ತಾರೋ ಅಂತ ಟೈಮಲ್ಲಿ ನೀವು ಲಾ ಆಫ್ ಡಿಮಾಂಡ್ನ ಪ್ರೂವ್ ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅಂತ ಕಡೆ ಏನಾಗುತ್ತೆ, ಲಾ ಆಫ್ ಡಿಮಾಂಡ್ ಫೇಲ್ಸ್ ಅಂತಾನೆ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿದಾದ್ರೆ ಡಿಮಾಂಡ್ ಫಾರ್ ನೆಸಸರೀಸ್. ನೆಸಸರಿ ಗೂಡ್ ಆದ್ರೆ ಅದು ಪ್ರೈಸ್ ಏನೇ ಇದ್ರೂ ಕ್ವಾಂಟಿಟಿ ಡಿಮಾಂಡ್ ಇದ್ದೇ ಇರುತ್ತೆ, ಇನ್ಕ್ರೀಸ್ ಆಗೇ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು. ಅಂತ ಟೈಮಲ್ಲಿ ನಾವು ಲಾ ಆಫ್ ಡಿಮಾಂಡ್ನ ತಗೊಂಡು ನಾವು ಡಿಸಿಷನ್ಸ್ನ ತಗೊಳ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ
ಅದು ನೆಸಸರಿ ಕೂಡ ಆಗಿರುತ್ತೆ. ಮಿನಿಮಲ್ ಕ್ವಾಂಟಿಟಿ ಕನ್ಸ್ಯೂಮ್ ಮಾಡಲೇಬೇಕು ಅನ್ನೋದಾದರೆ ಅಂಥ ಟೈಮಲ್ಲಿ ಪ್ರೈಸ್ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಆ ಕ್ವಾಂಟಿಟಿ ನಾವು ಪರ್ಚೇಸ್ ಮಾಡಲೇಬೇಕಾಗತ್ತೆ. ಸೊ ಅಂಥ ಕೇಸಲ್ಲಿ ಲಾ ಆಫ್ ಡಿಮಾಂಡ್ ವಿಲ್ ನಾಟ್ ಹೋಲ್ಡ್ ಗುಡ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಮ್ಗೆ ಯಾವಾಗ್ಲೂ ಡೈಲಿ 3 ಟೈಮ್ಸ್ ಪ್ಲೇಟ್ ಆಫ್ ಫುಡ್ ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ. 3 ಟೈಮ್ಸ್ ಇದು ಬೇಸಿಕ್ ನೆಸಸರಿ ಆಗಿರುತ್ತೆ. ಇದು ಪ್ರೈಸ್ 10 ರುಪೀಸಲ್ಲಿದ್ದರೂ 3 ಪ್ಲೇಟ್ಸೇ ತೊಗೊಳ್ತೀವಿ, ಅಥವಾ 40 ರುಪೀಸ್ ಆದ್ರೂ ನಾವು 3 ಪ್ಲೇಟ್ಸೇ ತೊಗೊಳ್ಬೇಕಾಗಿರುತ್ತೆ. ಸೊ ಇದು ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ಇದು ನೆಸಸರಿ. ಇಫ್ ಯು ವಾಂಟ್ ಟು ಸರ್ವೈವ್ ಯು ಹ್ಯಾವ್ ಟು ಕನ್ಸ್ಯೂಮ್ ಅಲ್ವಾ. ಸೊ ಅಂಥ ಟೈಮಲ್ಲಿ ಅದರದ್ದು ಪ್ರೈಸ್ ಎಷ್ಟಿದ್ರೂ ಕೂಡ ಕನ್ಸಂಪ್ಷನ್ ಇರುತ್ತೆ ಅಂತಲೇ ಹೇಳ್ತಿದ್ದಾರೆ. ಇಂಥ ಟೈಮಲ್ಲಿ ನಾವು ಲಾ ಆಫ್ ಡಿಮಾಂಡ್ನ ನಾವು ಪ್ರೂವ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ಸ್ಪೆಕ್ಯುಲೇಟಿವ್ ಗೂಡ್ಸ್ ಅಂತ ಹೇಳ್ತಿದ್ದಾರೆ. ಸ್ಪೆಕ್ಯುಲೇಟಿವ್ ಗೂಡ್ಸ್ ಅಂತಂದರೆ ಪ್ರೈಸ್ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ವೇರಿ ಆಗೋದ್ರಿಂದ ನಾವು ಪ್ರಾಫಿಟ್ ಅರ್ನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಲ್ಲ, ಅಂಥದ್ದನ್ನು ನಾವು ಸ್ಪೆಕ್ಯುಲೇಟಿವ್ ಗೂಡ್ಸ್ ಅಂತ ಹೇಳ್ತೀವಿ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ನೋಡಿ, ಯಾವ ಶೇರ್ಸ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆಯೋ ಅಂಥದಕ್ಕೆ ಡಿಮಾಂಡ್ ಜಾಸ್ತಿ ಇರುತ್ತೆ. ಯಾವ ಶೇರ್ಸ್ ಪ್ರೈಸ್ ಕಡಿಮೆ ಆಗ್ತಾ ಇರುತ್ತೋ ಅಂಥದಕ್ಕೆ ಡಿಮಾಂಡ್ ಕಡಿಮೆ ಇರುತ್ತೆ. ಸೊ ಇಂಥ ಸಿಚುವೇಶನಲ್ಲಿ ನಾವು ಲಾ ಆಫ್ ಡಿಮಾಂಡ್ನ ಪ್ರೂವ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಪರ್ಟಿಕ್ಯುಲರ್ಲಿ ಮಾರ್ಕೆಟ್, ಶೇರ್ ಮಾರ್ಕೆಟ್ ಅಂತಲೇ ಹೇಳ್ತಾರೆ. ಮಾರ್ಕೆಟ್ ಫಾರ್ ಸ್ಟಾಕ್ಸ್ ಆ್ಯಂಡ್ ಶೇರ್ಸ್. ಮೋರ್ ವಿಲ್ ಬಿ ಡಿಮಾಂಡೆಡ್ ವೆನ್ ದ ಪ್ರೈಸಸ್ ಆರ್ ರೈಸಿಂಗ್, ಲೆಸ್ ವಿಲ್ ಬಿ ಡಿಮಾಂಡೆಡ್ ವೆನ್ ಪ್ರೈಸಸ್ ಡಿಕ್ಲೈನ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಂದ್ಬಿಟ್ಟು ಲಾ ಆಫ್ ಡಿಮಾಂಡ್ ಸರಿ ಇಲ್ಲ, ಕರೆಕ್ಟ್ ಅಲ್ಲ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಕೆಲವೊಂದು ಎಕ್ಸೆಪ್ಷನಲ್ಲಿ ಇರುತ್ತೆ. ಬಟ್ ರೆಗ್ಯುಲರ್ ಆಗಿ ರ್ಯಾಷನಲ್ ಕನ್ಸ್ಯೂಮರ್ ಕನ್ಸಿಡರ್ ಮಾಡಿ ನೀವು ಅಬ್ಸರ್ವ್ ಮಾಡಿದ್ದೆ ಆದರೆ ಪ್ರೈಸ್ ಜಾಸ್ತಿ ಇದ್ದರೆ ಡಿಮಾಂಡ್ ಕಡಿಮೆ ಆಗುತ್ತೆ. ಯಾವಾಗ ಪ್ರೈಸ್ ಕಡಿಮೆ ಆಗುತ್ತೋ ಡಿಮಾಂಡ್ ಜಾಸ್ತಿ ಆಗುತ್ತೆ. ಈ ಲಾ ಯೂನಿವರ್ಸಲಿ ಆಕ್ಸೆಪ್ಟೆಡ್ ಲಾ ಅಂತಲೇ ನಾವು ಹೇಳ್ಬೋದು. ಬಟ್ ಇಟ್ ಈಸ್ ಆಕ್ಸೆಪ್ಟೆಡ್ ಅಂಡರ್ ಸರ್ಟೆನ್ ಅಸಂಪ್ಷನ್ಸ್ ಅಂತ ಹೇಳ್ಬೋದು. Dear students, if you like, please like, share and subscribe to my channel. Thank you so much.